ಒಂದು ಸ್ಟೇಜಲ್ಲಿ ಅವ್ರನ್ನ ರೆಡಿ ಮಾಡಬೇಕು. ಸೊ ಆ ಒಂದು ಅವಕಾಶವನ್ನು ಕಲ್ಪಿಸೋದಕ್ಕೆ ಈ ಸಮ್ಮರ್ ವೆಕೇಷನ್ ಸುವರ್ಣ ಅವಕಾಶ, ಒಂದು ಕಾಲ, ಏಪ್ರಿಲ್ ಆ್ಯಂಡ್ ಮೇ. ಏಕೆಂದರೆ ಯು ಕಾಂಟ್ ಟೇಕ್ ಎ ಕಾಲ್ ವಿತೌಟ್ ಗಿವ್ ಟೈಮ್ ಆ್ಯಂಡ್ ಟ್ರೈನ್. ನೀವು ಮಿನಿಮಮ್ 3-6 ತಿಂಗಳ ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಬೇಕು ಮತ್ತು ಟ್ರೈನ್ ಮಾಡಬೇಕು. ನೀವು ಟೈಮ್ ಕೊಟ್ಬಿಟ್ಟು ಮಾಡ್ಕೊ ಹೋಗು ಅಂದರೆ ನೋ, ದಿಸ್ ಇಸ್ ನಾಟ್ ಗುಡ್, ಕರೆಕ್ಟ್. ಓಕೆ, ಶುಡ್ ಗಿವ್ ಟೈಮ್ ಆ್ಯಂಡ್ ಟ್ರೈನ್, ದೆನ್ ಯು ಕ್ಯಾನ್ ಟೇಕ್ ಎ ಕಾಲ್ ಫಾರ್ he is fit to that sport or not fit to that sport ಅಂತ. ಸೊ ಟೈಮ್ ಕೊಡ್ದಿರಾ he is not good ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಇಸ್ ದ ರೈಟ್ ಏಜ್ ಅಲ್ವಾ, ರೈಟ್ ಏಜ್. ಏನು ಅಂಡರ್ 9 19 ಏಜ್ ಕ್ಯಾಟಗರಿ ಇದೆ. ಇದು ದೇರ್ ಮಸಲ್ ಮೆಮೊರಿ ಮತ್ತು ಬೋನ್ಸ್ ಗಟ್ಟಿಯಾಗುವಂಥ ಟೈಮ್, ಇಸ್ ದ ರೈಟ್ ಏಜ್. ಸೊ ಈ ಟೈಮಲ್ಲಿ ನೀವು ಏನು ಆ್ಯಕ್ಟಿವಿಟಿ ಕೊಡ್ತೀರಾ, ದಟ್ ಈಸ್ ಲೈಫ್ ಲಾಂಗ್ ಕ್ಯಾರಿ ಫಾರ್ವರ್ಡ್. ಸಪೋಸ್ ನೀವು ಇವಾಗ ಅವ್ರಿಗೆ ಈ ಆ್ಯಕ್ಟಿವಿಟಿ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ವೀಕ್ ಆಗ್ತಾರೆ. ಆಫ್ಟರ್ 20 ಇಯರ್ಸ್ಗಳು, 20 ಇಯರ್ಸ್ವರೆಗೂ ಬೆಳವಣಿಗೆ ಕಾಲ. ಈ ಬೆಳವಣಿಗೆ ಕಾಲದಲ್ಲಿ ನೀವು ಅವ್ರಿಗೆ ಆ್ಯಕ್ಟಿವಿಟಿ ಕೊಡಲೇಬೇಕು. ಆ ಆ್ಯಕ್ಟಿವಿಟಿ ಬ್ಯಾಡ್ಮಿಂಟನ್ ಈಸ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ರ್ಯಾಕೆಟ್ ಸ್ಪೋರ್ಟ್ಸ್ ಫುಲ್ ಬಾಡಿ ನಿಮಗೆ ಎಕ್ಸಸೈಸನ್ನು ಕೊಡುತ್ತೆ. ನನ್ನ ಮಗ ಅಥವಾ ಮಗಳು ಸೊ ಚಾಂಪಿಯನ್ ಆಗಿಲ್ಲ ಅಂದ್ರೂ ಲೈಫಲ್ಲಿ ಅವನು ಚಾಂಪಿಯನ್ ಥರ ಬೆಳಿತಾನೆ. ಯಾಕೆಂದರೆ ಫುಲ್ ಕಟ್ಮುಟ್ಟಾಗಿ ಒಳ್ಳೆ ಫಿಟ್ನೆಸ್, ಹೆಲ್ತ್, ಆಮೇಲೆ ಸ್ಟಾಮಿನಾ, ಸ್ಟ್ರೆಂತ್, ಆಸಮ್. ಬ್ಯಾಡ್ಮಿಂಟನ್ ಪ್ಲೇಯರ್ ಆಡುವವರು ನೋಡಿ. ಇವಾಗಲೂ ಯಾಕೆ ಬ್ಯಾಡ್ಮಿಂಟನ್ ಅಪ್ ಟು 85 ಇಯರ್ಸ್ ಏಜ್ ಕೆಟಗರಿ ಹ್ಯಾವ್ ಚಾಂಪಿಯನ್ಶಿಪ್ ವರ್ಲ್ಡ್ ವೈಡ್. ನಮ್ಮ ಬೆಂಗಳೂರಲ್ಲೂ ಇದೆ, ಕರ್ನಾಟಕದಲ್ಲಿದೆ, ಇಂಡಿಯಾ ವೈಸ್ ಎಲ್ಲ ಕಡೆಗೂ 85 ಇಯರ್ಸ್ ಏಜ್ ಕೆಟಗರಿ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಎವ್ರಿ ಇಯರ್ ಸ್ಟೇಟ್ ಟೀಮ್ ಸೆಲೆಕ್ಷನ್, ನ್ಯಾಷನಲ್ ಟೀಮ್ ಸೆಲೆಕ್ಷನ್, ದೆನ್ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಇದೆ. ಯಾಕೆ ಬೇರೆ ಸ್ಪೋರ್ಟ್ಸಲ್ಲಿ ಇದೆಯಾ? 85ವರೆಗೂ ಅಥ್ಲೆಟಿಕ್ ಸ್ಟೇಜಲ್ಲಿ ಬಿಟ್ಟರೆ ಬೇರೆ ಸ್ಪೋರ್ಟ್ಸಲ್ಲಿ ನಾವು ನೋಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಬ್ಯಾಡ್ಮಿಂಟನ್ ಈಸ್ ಎ ಬೆಸ್ಟ್ ಚಾಯ್ಸ್. ದಯವಿಟ್ಟು ಈ ಸಮ್ಮರ್ ಕ್ಯಾಂಪನ್ನು ನಿಮ್ಮ ಮಕ್ಕಳಿಗೆ ಸೇರಿಸಿ ಆ ಒಂದು ವೆಕೇಷನ್ ಟೈಮನ್ನು ಯುಟಿಲೈಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.